ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನಮಗಾಗಿ ಮೀಸಲಿಟ್ಟು 2 ಗಂಟೆ 25 ನಿಮಿಷ ನಮ್ಮ ಹೆಮ್ಮೆಯ ಚಿತ್ರ ಮಾರುತವನ್ನು ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ದಯವಿಟ್ಟು ಎಲ್ಲರೂ ವೇದಿಕೆಗೆ ಬನ್ನಿ ಅಂತ ನಿಮ್ಮೆಲ್ಲರೂ ಬರಮಾಡ್ಕೋತಾ ಇದ್ದೀನಿ. ನಿರ್ಮಾಪಕರು ಬನ್ನಿ, ಮಂಜಾಣ ಬನ್ನಿ, ದಯವಿಟ್ಟು ಬನ್ನಿ, ದಯವಿಟ್ಟು ಪ್ಲೀಸ್ ಬನ್ನಿ, ಬನ್ನಿ ಎಲ್ಲ ಬನ್ನಿ, ಪ್ಲೀಸ್ ಬನ್ನಿ ಬನ್ನಿ. ನಮ್ಮ ಕರ್ನಾಟಕ ರಾಜ್ಯದ ಜನಪ್ರಿಯ ಮಹಿಳಾ ಆಯೋಗದ ಅಧ್ಯಕ್ಷರು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡ್ಕೊತೇನೆ. ಬನ್ನಿ ಮೇಡಮ್, ಬನ್ನಿ. ಬನ್ನಿ, ದಯವಿಟ್ಟು ಎಲ್ಲರೂ ಬನ್ನಿ, ದಯವಿಟ್ಟು ಎಲ್ಲರೂ ವೇದಿಕೆಗೆ ಬನ್ನಿ. ರಮೇಶ್ ಇಬ್ಬರು ಡೈನಾಮಿಕ್ ಸೇವೆ ಮಾಡ್ತಾರೆ. ಎಷ್ಟು ಚೆನ್ನಾಗಿ, ಎಷ್ಟು ಕಡಿಮೆ ಜನ ಇದ್ರು ಮಹಿಳಾ ಆಯೋಗದ ಅಧ್ಯಕ್ಷೆ ಅಂದಾಗ ಮಹಿಳೆಯರೇ ಇರಬೇಕು ಅಂತ. ಮಾಧ್ಯಮ ಮಿತ್ರರೇ, ನಿಮ್ಮೆಲ್ಲರಿಗೂ ನಮಸ್ಕಾರ ಮತ್ತು ಸ್ವಾಗತ. ಇವತ್ತು ಮಹಿಳಾ ಆಯೋಗ ಅಂದರೆ ಅದಕ್ಕೊಂದು ಗೌರವವನ್ನು ತಂದುಕೊಟ್ಟಂತ ಹೆಮ್ಮೆಯ ಅಧ್ಯಕ್ಷರು ನಮ್ಮ ಅಧ್ಯಕ್ಷರು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಾವೆಲ್ಲರೂ ಕೂಡ 1.5 ವರ್ಷಗಳಿಂದ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀವಿ ಅವರ ಚಟುವಟಿಕೆಗಳು ಎಷ್ಟು ಪ್ರಾಮಾಣಿಕವಾಗಿ, ಎಷ್ಟು ಶ್ರದ್ಧೆ ಭಯ ಭಕ್ತಿಯಿಂದ ಅವರ ಕರ್ತವ್ಯವನ್ನ ಅವರು ನೆರವೇರಿಸ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಅವರ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿದಾಗ ಉಳಿದವ್ರಿಗೆ ಭಯ ಬರುತ್ತೆ, ನಾನು ಅದೇ ರೀತಿ ಮಾಡಬೇಕು ಅನ್ನೋ ಒಂದು ಉತ್ಸಾಹ ಬರುತ್ತೆ, ಸ್ಫೂರ್ತಿ ಬರುತ್ತೆ. ಆ ಕೆಲಸದಲ್ಲಿ ಇವತ್ತವರು ಯಶಸ್ವಿ ಆಗಿದ್ದಾರೆ. ಇಡೀ ರಾಜ್ಯದಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಅಭಿಮಾನಿಗಳು ಹುಟ್ಕೊಂಡಿದ್ದಾರೆ ಅಂದ್ರೆ ಅದು ತಪ್ಪಾಗಲ್ಲ. ಅವ್ರು ಯಾವುದೇ ಊರಲ್ಲಿ ಹೋಗ್ಲಿ, ಎಲ್ಲ ಮಹಿಳೆಯರು ಕೂಡ ಅವ್ರು ಬರೋದನ್ನೇ ಕಾಯ್ತಾ ಇರ್ತಾರೆ. ಅವರು ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಬರೀ ಮಹಿಳೆಯರಿಗೋಸ್ಕರ ಸಹಾಯ ಮಾಡ್ತಿಲ್ಲ, ಗಂಡಸರು ಕೂಡ ಚೀಟಿ ತಗೊಂಡು ಬರ್ತಾರೆ, ಅಮ್ಮ ನನ್ನ ಸಮಸ್ಯೆ ಈ ತರ ಇದೆ ತಾಯಿ, ನನಗೊಂಚೂರು ಸಹಾಯ ಮಾಡಿ ಅಂತ. ಬೆಳಗ್ಗೆ ಹೊತ್ತು ಅವ್ರ ಮನೆ ಹತ್ರ ಹೋದ್ರೆ ನಾವು ಕನಿಷ್ಠ 1-1.5 ಸಾವಿರ ಜನ ನಿಂತಿರ್ತಾರೆ. ಅಂದ್ರೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಅಷ್ಟು ನೋವುಗಳು ನುಂಗ್ಕೊಂಡು ಬದುಕಿರುವಂತ ಆಯೋಗ ಆ ಒಂದು ಜನ ಇದ್ದಾರೆ. ಅವರಿಗೆ ಕಣ್ಣೋರ್ಸುವಂತ ಒಂದು ಕೈಯಾಗಿ, ಅವರೆಲ್ಲರಿಗೂ ಮಾತೆಯಾಗಿ ಈ ತಾಯಿ ನಿಂತ್ಕೊಂಡಿದ್ದಾರೆ. ಅವ್ರಿಗೆ ನಾವು ಖಂಡಿತವಾಗ್ಲೂ ಅಭಿನಂದಿಸಬೇಕು. ಇವತ್ತು ನಾವೇನು ವಸ್ತು ತಗೊಂಡು ಸಿನಿಮಾವನ್ನ ಮಾಡಿದ್ದೀವಿ, ಅದು ಸಿನಿಮಾ ಅಲ್ಲ. ಈ ಸಮಾಜಕ್ಕೆ ನಾವು ಕೊಡ್ತಾ ಇರೋ ಎಚ್ಚರಿಕೆಯ ಗಂಟೆ ಅದು. ಮಕ್ಕಳು ಹೆತ್ತವರಿಗೆ ಮತ್ತು ಮಕ್ಕಳಿಗೆ ಇಬ್ಬರಿಗೂ ಕೂಡ ಈ ಸಿನಿಮಾ ಅನ್ವಯಿಸುತ್ತೆ. ಮಹಿಳಾ ಆಯೋಗದಲ್ಲಿ ಈ ರೀತಿಯ ದೂರುಗಳು ಸಾಕಷ್ಟಿದೆ, ಈ ರೀತಿಯ ಸಮಸ್ಯೆಗಳನ್ನು ಅವ್ರು ದಿನನಿತ್ಯ ಅನುಭವಿಸ್ತಾ ಇದ್ದಾರೆ. ಜೊತೆಯಲ್ಲಿ ನಾನು ಇದು ಭಾಗ 2 ಮಾಡ್ತಾ ಇದ್ದೀನಿ. ಮುಂದುವರೆದ ಭಾಗ ಮಾಡುವಾಗ ನಮಗೆ ಅವರ ಸಹಕಾರ ಬೇಕು, ಅವರಿಂದ ಸಾಕಷ್ಟು ಮಾಹಿತಿಗಳು ಬೇಕು. ಹಾಗಾಗಿ ಇವತ್ತು ಅವರು ಈ ಚಿತ್ರವನ್ನು ವೀಕ್ಷಣೆ ಮಾಡಿದ್ದಾರೆ. ಚಿತ್ರದ ಬಗ್ಗೆ ಅವರು ಅಭಿಪ್ರಾಯವನ್ನು ತಿಳಿಸ್ತಾರೆ ಮತ್ತು ಈ ನಾಡಿನ ಜನತೆಗೆ ಉತ್ತಮವಾದ ಒಂದು ಸಂದೇಶವನ್ನು ಕೊಡ್ತಾರೆ. ಅದಕ್ಕೂ ಮೊದಲು ನಮ್ಮ ಸಂಸ್ಥೆಯಿಂದ ಅವರಿಗೆ ಒಂದು ಗೌರವಾರ್ಪಣೆ. ಇಲ್ಲ ನೀವು ಶಾಲೆ ಅಲ್ಲ ಹಾಕಿ ಹಾರ. ಥ್ಯಾಂಕ್ ಯು ವೆರಿ ಮಚ್. ತುಂಬ ಸಂತೋಷ ಆಯಿತು ಈ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದಕ್ಕೆ. ದಯವಿಟ್ಟು ನಿಮ್ಮಿಂದ 2 ಮಾತು ಈ ಸಮಾಜಕ್ಕೆ ಕೊಡಿ. ಮಹಿಳಾ ಆಯೋಗದ ಅಧ್ಯಕ್ಷೆಗೆ ಬಹಳ
ಸೂಕ್ತವಾದಂಥ ಒಂದು ಸಿನಿಮಾಗೆ ನನ್ನನ್ನು ಕರೆದಿದ್ದೀರಾ, ಅದು ನನಗೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ನಾನು ಯಾವಾಗಲೂ ಟೈಮ್ ಲೆಕ್ಕ ಹಾಕೋಳು, ಅಯ್ಯೋ 2.5 ಗಂಟೆ ವೇಸ್ಟ್ ಮಾಡ್ಬಿಟ್ನಲ್ಲಪ್ಪ. ನಾನು ಹೇಳಿದೆ ಸರ್ ನನಗೆ, ಬಟ್ ಮೊದಲು ಅರ್ಧ ಲವ್ ಅದು ಇದು ಎಲ್ಲ ಇರೋದ್ರಿಂದ ನಾನು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದೀನಿ. ನನಗೆ ಅಂದರೆ ನಾನು ಆ ಟೈಮ್ ಯಾರ್ಯಾರು ಕೊಟ್ಟಿದ್ರೆ ಒಂದು 4-5 ಜನ ಜನರದ್ದು ಸಮಸ್ಯೆಯನ್ನ ತೀರಿಸ್ಬಿಡ್ತಿದ್ನೇನೋ, ಯಾವ ಪೊಲೀಸ್ ಸ್ಟೇಷನ್ ಮಾಡ್ಬೇಕಿತ್ತೋ, ಯಾವ ಅಧಿಕಾರಿ ಮಾಡ್ಬೇಕಿತ್ತೋ, ಮಾಡಿದ್ರೆ ಖುಷಿಯಿಂದ ಹೋಗ್ತಿತ್ತಲ್ಲಪ್ಪ ಹೆಣ್ಮಗಳು, ಆ ಥರ ಆಲೋಚನೆ ಮಾಡುವಂತ ಮನಸ್ಥಿತಿಗೆ ನಾನು ಬಂದ್ಬಿಟ್ಟಿದ್ದೀನಿ ಇವಾಗ. ಆದ್ರೆ ನೆಕ್ಸ್ಟ್ ಭಾಗ ಬರಕ್ ಶುರು ಆದ್ಮೇಲೆ ನನ್ನ ಮಗ ಫೋನ್ ಮಾಡ್ತಾ ಇದ್ದಾನೆ, ಈ ಟೈಮ್ ಯಾಕಪ್ಪ ಫೋನ್ ಮಾಡ್ದ, ಇಲ್ಲೇನು ಕೇಳಿಸ್ತಾ ಇಲ್ಲ, ಆಚೆ ಹೋಗ್ಬೇಕಾಯ್ತು ನಂಗೆ, ಅಯ್ಯೋ ನಾನು ಆಚೆಯಿಂದ ಹೋಗಿ ಬರೋಷ್ಟರಲ್ಲಿ ಆ ಸೀನ್ ಮಿಸ್ ಆಗ್ಬಿಡುತ್ತೇನೋ ಅಂತ. ಅಂದ್ರೆ ನಾನು ಅದನ್ನ ಫಾಲೋ ಅಪ್ ಮಾಡ್ದೆ. ಯಾಕಂದ್ರೆ ನಾನು ಆಯೋಗದಲ್ಲಿ ಕೂತಾಗ ಈ ತರ ಕೇಸಸ್ಗಳನ್ನೆಲ್ಲ ನಾವು ಕೇಳಿದೀವಿ, ನೋಡಿದೀವಿ, ಮಾತಾಡ್ತೀವಿ. ಸಾವಿಗೆ ಶರಣ ಆಗ್ತಾ ಇದ್ದಾರೆ ಅನ್ನೋ ಟೈಮಲ್ಲಿ ಆಯೋಗದ ಅಧ್ಯಕ್ಷ ಮತ್ತೆ ಪೊಲೀಸರು ಇಬ್ರು ಎಂಟ್ರಿ ಕೊಡ್ತೀವಿ, ಆ ಮನೆಯನ್ನ ಉಳಿಸ್ತೀವಿ, ಆ ಮಗುವನ್ನ ಉಳಿಸ್ತೀವಿ. ಸೊ ಅದೆಲ್ಲ ಬಂದಾಗ ನನಗೆ ಇದು ಎಷ್ಟು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತು ಅಂದ್ರೆ ನಿಜವಾಗ್ಲೂ ಇದು ಸತ್ಯ. ಯಾಕೆಂದ್ರೆ ಸರ್ ಬರೀ ಮದುವೆ ಆಗದೆ ಇರೋ ಹೆಣ್ಮಕ್ಳಲ್ಲ ಈ ಬಲೆಯಲ್ಲಿ ಬೀಳೋದು, ಮದುವೆ ಆಗಿರೋ ಹೆಣ್ಮಕ್ಳು ಈ ಬಲೆಯಲ್ಲಿ ಬೀಳ್ತಾರೆ. ಅವರು ಹೆಚ್ಚಿನ ರೀತಿ, ಯಾಕಂದ್ರೆ ಮದುವೆ ಆಗಿರೋ ಹೆಣ್ಮಕ್ಳು ಇನ್ಸ್ಟಾಗ್ರಾಮ್ ಇಂದ ಫ್ರೆಂಡ್ ಆಗಿ ಇಲ್ಲಿ ಬಂದ ಮೇಲೆ ಅವ್ನ್ ಮದುವೆ ಆಗಲ್ಲ ಅಂತ ಹೇಳಿದಾಗ ಅವ್ನ್ ಬಸ್ರಿ ಆದಾಗ ನಮ್ಮ ಹತ್ರ ಬಂದಿದ್ದು ಉಂಟು. ಅಂದ್ರೆ ನಾವ್ ಈ ತರ ನಿಮ್ 100 ಕೇಸಸ್ ಹೇಳ್ತೀನಿ, ನೀವು ಬಂದು ಕೂತ್ಕೊಂಡ್ರೆ ಹೇಗೆ ಆ ತಾಯಿನ ಹೆಂಗ್ ಸೇವ್ ಮಾಡಿದ್ವಿ ನಾವು ಪೊಲೀಸವರು, ಆಯೋಗದಲ್ಲಿ ಕೆಲಸ ಮಾಡುವಂತವ್ರು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.